ಮ್ಯಾಕ್ಸಿಮಮ್ ಒಂದು 5-6 ಗುಣ. ಸರ್ ನಮಸ್ತೆ, ಹೇಳಿ ಸರ್ ನಿಮ್ಮ ಒಂಚೂರು ಅಣ್ಣ ಇಲ್ಲ ನೋಡಿ. ನನ್ನ ಹೆಸರು ಲೋಕೇಶ್ ಅಂತೇಳಿ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ KR ನಗರ. ಇವ್ರದ್ದು ಪ್ರಭಾಕರ್ ಅಂತೇಳಿ ಇಲ್ವಾಲ ಹೋಬಳಿ ಹೊಸಕೋಟೆ ಗ್ರಾಮ. ಹೋದ ವರ್ಷ ನಮ್ಮ ಹತ್ರ ಬಳೆ ಗಿಡ ತಗೊಂಡಿದ್ರಿ. ಜೂನ್ಗೆ ಕರೆಕ್ಟಾಗಿ ಜೂನ್ಗೆ 500 ಗಿಡ ಏಲಕ್ಕಿ, 500 ಅಡಿಕೆ, 500 ಎಲೆ. ಇಲ್ಲಿ ಗೊನೆ ಬಂದಿದೆ. ಈಗ 1, 2, 3, 4, 5, 6, 7, 8, 9, 10, 11, 12 ಚಿಪ್ ಇದೆ. ಇದು 12 ಚಿಪ್ ಇದೆ ಸರ್. 12 ಚಿಪ್ ಇದೆ. ಏನು ಅನಿಸ್ತದೆ ಸರ್ ಈ ಗೊನೆ ನೋಡೋರು ನಿಮಗೆ? ಈ ಗೊನೆ ನೋಡಿದಾಗ ಅವರೇಜು ನಾವು ಫಲಿತಾಂಶ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀರಾ? ಯಾಕೆಂದ್ರೆ ಈಗ ನಾವು ಕೊಟ್ಟಂತ ಮಾರ್ಗದರ್ಶನ ಹೆಂಗಿತ್ತು ಸರ್? ಮಾರ್ಗದರ್ಶನ ಚೆನ್ನಾಗಿತ್ತು. ಯಾಕೆಂತಂದ್ರೆ ಇಲ್ಲ ಆರಂಭದಿಂದ ಅದನ್ನ ಆ ಥರ ಕೇರ್ ಮಾಡಲಿಲ್ಲ ಅಂದಿದ್ರೆ, ಅದು ಯಾವ್ಯಾವ ಥರ ಏನೇನು ಔಷಧಿ ಸಿಂಪಡಿಸ್ಬೇಕು ಅವೆಲ್ಲ ಮಾಡಲಿಲ್ಲ ಇದ್ರೆ ಸ್ವಲ್ಪ ಇಷ್ಟು ಇಳುವರಿ ಬರೋಕೆ ಆಗ್ತಿರ್ಲಿಲ್ಲ. ಹಂಗೆ ಬನ್ನಿ ಸುರೇಶ್ ಸರ್, ಹಂಗೆ ಬನ್ನಿ, ವಿಡಿಯೋ ಹಿಡ್ಕೊಂಡ್ ಬನ್ನಿ. ಹಂಗೆ ತಗೊಬನ್ನಿ. ಇಲ್ಲಿ ಕಂಬಗಳ ಕಾಲ್ಗೆಲ್ಗೆ ಹತ್ರ ಹಂಗೆ ಹಿಡ್ಕೊಂಡ್ ಬನ್ನಿ. ಇಲ್ಲಿ ಬನ್ನಿ, ಮನೆಗಳ ತೋರ್ಸೋಣ. ಇಲ್ಲಿ ನೋಡಿ, ಇದು ಮನೆ ತೋರಿಸಿ ಸರ್. ತೋರಿಸ್ತಾ ಇದ್ದೀರಾ? ಹೌದು ಸರ್. ಇದು ಆಲ್ರೆಡಿ ಈ ಕಡೆ ಕಟಾವ್ ಮಾಡೋರೆ, ಕಟಾವ್ ಆಗಿರೋದು ಎಲ್ಲ. ಹಂಗೆ ಬನ್ನಿ ಸುರೇಶ್ ಸರ್, ಕಾಲ್ಗೆ ಇಟ್ಕೊಂಡ್ಬಿಟ್ಟೆ. ಇದು ಬನ್ನಿ, ಈ ಕಡೆ ಹಂಗೆ ಬನ್ನಿ. ಈ ಕಡೆ ಎಲ್ಲ ಬರೋ ಕಾಣಿಸ್ತದ? ಈ ಕಡೆ ಬಂದು ವಿಡಿಯೋ ಮಾಡಿ. ಇದನ್ನ ಬೇಕಾರೆ ಎಲ್ಲ ಈ ಅವರೇಜ್ ಎಲ್ಲ ಈ ಅವರೇಜ್. ಈಗ ನಿಮ್ಗೆ ನನ್ನ ಪ್ರಕಾರ ಇದು ಮಿನಿಮಮ್ ಅಂದ್ರೆ 12 kg ಮೇಲೆ. ಇಲ್ಲ ಸರ್, ಜಾಸ್ತಿ ಬರ್ತದೆ. 13 kg ಬರ್ತದೆ. 13 kg. 12 ಹೇಳ್ತಾ ಇದೀನಿ, ರೈತರೇ 13 kg ಬರ್ತದೆ. 12 ಅಲ್ಲ, ಇದು 12 ಬರ್ಬೋದೇನೋ. ಅವರೇಜ್ 14 kg ಕೊನೆ ಬಂದಿದೆ. ಒಂದು ಅವರೇಜ್ 14 kg. ದಿಂಡ್ ಕಳ್ದಿ 14 kg ಕಾಯಿ ಸಿಕ್ಕಿದೆ. ಕೊನೆ ಲಾಸ್ಟ್ ಟೈಮ್ ಕಡ್ದಿದ್ದು ಅದು ಬುಟ್ಟಷ್ಟು ಕಾಯಿ ದಪ್ಪ ಆಯ್ತದೆ. ಈಗ ಇನ್ಬಿಟ್ರೆ ಇದು ಇನ್ನೂ ಆಲ್ರೆಡಿ ಕಾಯಿ ಹೊಡಿತಾ ಇದೆ ಸರ್. ಹೊಡಿತಾರೆ. ಕಟ್ ಮಾಡ್ತಾರೆ. ಬನ್ನಿ ಸರ್, ಹಂಗೆ ಬಟ್ ಇದು ಸ್ವಲ್ಪ ಹಂಗೆ ನೀರು ಇದೆ. ಹಂಗೆ ಈಗ ಒಂದು ರೌಂಡ್ ಬಂದ್ಬಿಡಿ ಸರ್, ಅಲ್ಲೆಲ್ಲ ತೋಟ ಕಾಣಿಸ್ತದೆ. ಹಿಂಗೆ ಮುಂದೆ ಬನ್ನಿ, ಹಿಂಗೆ ಮುಂದೆ ಬನ್ನಿ. ಆ ಕಡೆ ಕಾಯಿ ನೋಡಿ ತೋರಿಸ್ತೀನಿ. ಅವು ಮರದ ಕೆಳಗಡೆ ಇರೋವೆಲ್ಲ ನಿಧಾನ. ಮರದ ಕಡೆ ಇರೋ ಗಿಡ ಮೂವತ್ತೆ ಕಡೆ ಇರೋದು ನಿಧಾನ, ಕಾಯು ನಿಧಾನ ಎಲ್ಲಿರೋದ್ರಿಂದ. ಬಟ್ ಅವು 1 ಚಿಪ್ 2 ಚಿಪ್ ಕಮ್ಮಿ ಆದ್ರೂ ಅದಕ್ಕೆ ನೀರು ಮತ್ತೆ ಔಷಧಿ ಮತ್ತೆ ಇಳುವರಿ ಚೆನ್ನಾಗಿ ಸಿಂಪಡಿಸಿದ್ರೆ ನೀಟಾಗಿ ಅವು ಬರ್ತವೆ. ಬಟ್ ಅವರೇಜು ನಮ್ಗೆ ಖುಷಿಯಾಗಿ ಈಗ ಒಳಗೆ ಬರ್ಲಿಲ್ಲ ಅಂದ್ರೆ ಹೇಳ್ಬಿಡಿ ಸರ್ ಅದನ್ನ. ಅದು 8 ಕಮ್ಮಿ ಒಂದು ಯಾವ್ದೋ ಕೊನೆ 8 kg ಬಂದ್ರು ಅವರೇಜ್ ಬಂದಾಗ 10ರಿಂದ 11 kg ಬಂದಿದೆ ಹೊಸತಿ. ಈಗ ನಮ್ಮಲ್ಲಿ ಬಾಳೆ ಗಿಡ ನೀವು ತಗೊಂಡ್ರಿ, ನಿಮ್ಗೆ ಏನಾದ್ರು ಫೋನ್ ಮಾಡಿದಾಗ ನಾವು ವಿಷಯಗಳನ್ನ ತಿಳಿಸ್ತಕ್ಕಂಥದ್ದು ಅಥವಾ ಗೊಬ್ಬರ ಔಷಧಿಗಳ ಹೇಳ್ಕೊಡ್ತಕ್ಕಂಥದ್ದು, ಸುಮ್ನೆ ದುಬಾರಿ ಏನಾದ್ರು ಖರ್ಚು ಮಾಡ್ಸಿದೀವ ಇಲ್ಲ ನಾರ್ಮಲ್ ಆಗಿ ಖರ್ಚು ಮಾಡ್ಸಿದೇವೆ? ಅತಿ ದುಬಾರಿ ಈ ರಾಸಾಯನಿಕ ಅಂಗಡಿಗಳಲ್ಲಿ ಖರ್ಚು ಮಾಡೋ ತರ 3-4 ಮಿಕ್ಸ್ ಮಾಡೋ ಹಾಕೋದ್ರ ಏನಿಲ್ಲ. ಆ ಟೈಮ್ಗೆ ಯಾವ್ಯಾವ್ದು ಆಸಿಡ್ ಏನೇನು ಹೇಳ್ತೀರಾ ಅದೇನೇನು ಬಿಡ್ಬೇಕು, ಬೇರೆ ಡೆವಲಪ್ಮೆಂಟ್ಗೆ ಅವೆಲ್ಲ ಇಂಪಾರ್ಟೆಂಟ್. ಇವು ಬೇರೆ ಡೆವಲಪ್ಮೆಂಟ್ಗೆ, ಗಿಡ ಗ್ರೋತ್ಗೆ, ಆ ಟೈಮ್ಗೆ ಮಾಮೂಲಿ ಬನಾನಾ ಸ್ಪ್ರೇ ಆಗ್ಬೋದು, ಇವೆಲ್ಲ ಅವರೇಜ್ ಅಲ್ಲಿ ಇದೆ. ಅಂತ ಓವರ್ ಆಗಿ ಜಾಸ್ತಿ ಅಂತ ಏನಿಲ್ಲ. 500 ಗಿಡ ಹಾಕಿದ್ರಲ್ಲ, ಎಷ್ಟು ಖರ್ಚಾಗಿರ್ಬೋದು ಸರ್? 500 ಗಿಡಕ್ಕೆ ಅಂತಂದ್ರೆ ಇದು ಅವರೇಜ್ ಅಂತಂದ್ರೆ ಅಡಿಕೆನು ತಕೊಂಡ್ರೆ ಅಲ್ಲ, ಅಡಿಕೆ ಬಿಟ್ಬಿಡಿ, ಬಾಳೆಗೆ ಅಡಿಕೆಗೆ ಗೊಬ್ಬರ ಕೊಟ್ಟಿರ್ತೀರಿ 1-2 ಸಲ. ಅಲ್ಲ, ಬಾಳೆಗೆ ಎಷ್ಟು ಖರ್ಚಾಗಿರ್ಬೋದು ಅಂದಾಜು? ಸರ್ ಬಾಳೆಗೆ ಅಂತಂದ್ರೆ ಇದು ಓವರ್ ಆಲ್ ಅಡಿಕೆ ಬಾಳೆಯಿಂದ 2ರಿಂದ 1 ಲಕ್ಷ ಅಂತ ಅನ್ಕೊಂಡಿದ್ದೀನಿ. 2ರಿಂದ 1 ಲಕ್ಷ ಅನ್ಕೊಂಡಿದ್ದೀನಿ. 40% ತೆಗ್ದಾಕಿ ಬಾಳೆಗೆ. ಯಾಕಂದ್ರೆ ಈಗೇನು ಜಾಸ್ತಿ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ. ಒಂದು 60,000 ಖರ್ಚಾಗುತ್ತೆ. 60,000 ರೂಪಾಯಿ ಬಾಳೆ ಗಿಡದಿಂದ ಗುಂಡಿ ತೆಗೆತವಿಂದ ಹಿಡಿದು ಈಗ 60,000 ರೂಪಾಯಿ ಖರ್ಚಾಗಿದೆ 500 ಗಿಡಕ್ಕೆ. ಬನ್ನಿ ಸರ್, ಹಂಗೆ ಅದೊಂಚೂರು ಬೇಕಾದ್ರೆ ಹೋಲ್ಡ್ ಮಾಡ್ಬೋದು. ಹೋಲ್ಡ್ ಮಾಡಿ ಸರ್, ಒಂಚೂರು ಹೋಲ್ಡ್ ಮಾಡಿ ಸರ್. ನೋಡಿ, ಇದು ಯಾವುದೇ ಕಾರಣಕ್ಕೂ 14 kg ಒಳಗೆ ಬಿಡಿಕಿಲ್ಲ. ಈ ತರದ್ದು 4-5 ಗುಣ ಲಾಸ್ಟ್ ಟೈಮ್ ಕಡಿಸ್ತೆ. ಲಾಸ್ಟ್ ಟೈಮ್ ಅವರೇಜ್ ಎಲ್ಲಾ ಸೇರಿ 11ರಿಂದ 12 kg. ಆಮೇಲೆ ಕಂಬ ದಪ್ಪಕ್ಕೆ ಇರ್ಬೇಕು ಅಂತಾರೆ. ಇಲ್ಲಿ ನೋಡಿ, ಕಂಬ ಅಂತ ದಪ್ಪನೂ ಇಲ್ಲ. ಇದು ಕಂಬ ದಪ್ಪ ಅಂತಂದ್ರೆ ಇಲ್ಲಿಗೆ 3 ಅಡಿ 2.5 ಅಡಿ 3 ಅಡಿ ಬರ್ತದೆ ಅಷ್ಟೇ. ಕೆಲವೊಂದು ಕಂಬ ದಪ್ಪ ಇದ್ರು ಕೂಡ ಅದ್ರಲ್ಲಿ ಇಳುವರಿ ಕಾಯಿ ಬಂದಿಲ್ಲ. ನೋಡಿ, ಇದು ಎಡ್ಜ್ ಆಗುತ್ತೆ. ಇದು ಆಯ್ತಾ, ಇಷ್ಟು ಇದು ಎಷ್ಟು ಅಡಿ ಬಂದ ನೋಡ್ತೀನಿ. 1, 2 ಅಡಿ 2 ಅಡಿ ಕಂಬ 14 kg ಎಷ್ಟು ಬರ್ತದೆ? ಇದು ಅಷ್ಟೇ ಬರುತ್ತೆ, ಹೆಚ್ಚು ಕಮ್ಮಿ ಅದು ಅಷ್ಟೇ ಬರ್ತದೆ. ಇದು ಅಷ್ಟೇ ಬರ್ತದೆ. ಇನ್ನು ತೂಕ ಇದು ಜಾಸ್ತಿ ಬರ್ತದೆ. ಹಂಗೆ ಚೂರು ಮುಂದೆ ಬನ್ನಿ, ಹಂಗೆ ಇದು ಹೋಲ್ಡ್ ಮಾಡ್ಕೊಂಡು ನೋಡಿ. ಇದು ಕಾಯಿ ಚೆನ್ನಾಗಿ ಎಷ್ಟು ವೈಟ್ ಕಾಯಿ ಬಂದಿದೆ. ಅಡಿಕೆ ಗಿಡ ಮುರಿದೋಗೈತೆ ನೋಡಿ, ಅದು ತೆಗಿರಿ. ಅಡಿಕೆ ಗಿಡ ಮುರಿದೋಗ್ಬಿಟ್ಟೈತೆ. ಬಿದ್ದೋಗಿರ್ಬೇಕು ಸರ್. ನೆನ್ನೆ ಬಿದ್ದೋಗಿರೋದು ಇದು. ಅಡಿಕೆ ಏನಾಗಲ್ಲ ಸರ್, ಏನಿಲ್ಲ, ಸುಳಿ ಬರ್ತದೆ ಈ ಕಡೆ ಬನ್ನಿ. ನೋಡಿ ಸರ್, ಇದು 3 ಬಿದ್ದೋಗಿದೆ. ಹಬ್ಬಕ್ಕೆ ಬಂದಿದೆ. 1, 2, 3, 4, 5, 6, 7, 8, 9, 10, 11, 12 ಚಿಪ್ಪು. ಆ ಕಡೆ ಒಂದು 13 ಚಿಪ್ ಇದೆ. ಇದು ಇದೋಗಿರೋ ಕಾಯಿ ಆದ್ರೂ ಅದು ತೂಕ ತಡೆಯಕ್ಕಾಗದಿರೋದು. ಇದು ಕೊನೆ ಸ್ವಲ್ಪ ಉಚ್ಕೊಳ್ಳೋದೆ ಕಟ್ಟಿರೋದು. ನೀವು ಅದಕ್ಕೆ ಕಾಯಿ ಕಡಿಯಕ್ಕೆ ಬಂದ್ವಲ್ಲ ಅಂದ್ಬಿಟ್ಟು ಅದನ್ನ
ಹಾ ಅದಕ್ಕೆ ಕೆಲಸ ಕಾರ್ಯ ಮಾಡ್ಲೇಬೇಕು. ಒಂದ್ ಕಾಯಿ ಹೊಡೆದಿದ ತಕ್ಷಣ 3 ದಿನಕ್ಕೆ ಕಾಲೇ 4 ಕಾಯಿ ಹೊಡೆದಿದೆ. ಯಾಕೆಂದ್ರೆ ಕಾಯಿ ಓವರ್ ಸೈಜ್ ಆಗಿದೆ, ಮುಗಿದೋಗಿದೆ ಅದ್ರದ್ದು. ಲಾಸ್ಟ್ ಟೈಮೇ ತೆಗಿಬೇಕಿತ್ತು. ಒಂದು ಜಾಸ್ತಿ ದಿನ ಆಗಿಲ್ಲ, 8 ದಿನ ಆಗಿದೆ ಅಷ್ಟೇ. 8 ದಿನ ಕಾಲೇ ಅಷ್ಟು ಗ್ರೋತ್ ಆಗಿ ಅದು ಸ್ಕಿನ್ ಎಷ್ಟು ಊಟ ತಡಿಬೇಕೋ ಅಷ್ಟು ತಡೆದೈತೆ. ಅದು ಆಲ್ರೆಡಿ ಹೊಡೆದೈತೆ. ಅದ್ರ ಮೇಲ್ಗಡೆ ಚಿಕ್ಕ ಹಣ್ಣಾಗಿದೆ ಸರ್, ಅದು ಹಣ್ಣಾಗಿದೆ. ಆ ಮೇಲ್ಗಡೆ ಕಾಯಿಗಳವಲ್ಲ ಹಣ್ಣಾಗಿದೆ, ಹಣ್ಕೊಂಡಿದೆ. ಅದ್ರಲ್ಲಿ ಇನ್ನೂ ಬುಟ್ಟಷ್ಟು ಹೊಡೋಗುತ್ತೆ. ಅದು ಇವತ್ತು ತೆಗಿಬೇಕು. ಅದನ್ನ ತೆಗೆದ್ಬಿಟ್ಟು ಅದನ್ನ ಮನೆಗೆ ಕೊಡ್ತಾರೆ, ಮನೆಗೆ ಇಟ್ಕೊಳ್ಳೋದು ಅಷ್ಟೇ. ಅದನ್ನ ಒಂದ್ ಚಿಪ್ ಮೇಲ್ಗಡೆ ಹಣ್ಣಾಗ್ಬಿಟ್ಟೈತೆ, ಪಕ್ಷಿ ತಿಂದೈತೆ. ಗರಿ ತೆಗೆದಾಕ್ಬೇಕು. ಹೇಳಿ ಸರ್, ಇದು ಆ ಕಡೆ ಕೊನೆಗಳನ್ನ ತೋರಿಸಿ ಸರ್, ತುಂಬಾ ಚೆನ್ನಾಗಿ ಬಂದವಿಲ್ಲ. ಇಲ್ಲ ಅವರೇ ಇವೆಲ್ಲ ಕಟಿಂಗ್ ಮಾಡಿದ್ರೆ ಆಲ್ರೆಡಿ. ಸರ್ ಮೊದಲನೇದು ಏನಾಗೋಯ್ತು ಅಂದ್ರೆ, ಮೊದಲನೇ ಬ್ಯಾಚ್ ಕಳೆದಾಗ ಒಂದು 150 kg ಕಾಯಿ ಕಡಿಸ್ತೆ. ಅವಾಗ ಅವರೇಜ್ 10 kg ಒಳಗೆ ಬಂತು, 9 kg ಬಂತು. ಅಬ್ಸರ್ವ್ ಮಾಡಿದೆ ಎಲ್ಲಿ ಪ್ರಾಬ್ಲಮ್ ಆಯ್ತಾ ಅಂದಾಗ, ಕಾಯಿನ ಕೆಲವೊಂದು ಅವರೇಜ್ ಈ ತರದವನ್ನೇ ಕಡಿಸ್ಬಿಟ್ಟೆ. ಒಂದ್ ವಾರ ಬಿಟ್ಟಾಗ ಇನ್ನೊಂದ್ kg ಡೆವಲಪ್ ಆಯ್ತು. ನೆಕ್ಸ್ಟ್ ಟೈಮ್ ಏನಾಯ್ತು, ಆತರ ವೈಟ್ ಕಲರ್ ಖುಷಿ ಆಗ್ಬಿಟ್ರು, ತಗೊಳ್ಳೋ ಕಸ್ಟಮರ್ ಖುಷಿ ಆಗ್ಬಿಟ್ರು. ಸರ್ ನಿಮ್ದು ಚೆನ್ನಾಗಿದೆ ಅಂದ್ಬಿಟ್ಟು ಅವರೇಜ್ 11 kg 12 kg. ಎಷ್ಟು ಕೊಡ್ತಾವ್ ರೇಟು? ಇವತ್ತು 80 ರೂಪಾಯಿ ಇದೆ. ಇವತ್ತರ ರೇಟು ಹಾಫ್ ಕಮ್ಸ್ ರೇಟ್ ಇವತ್ತೇನು, ನೆನ್ನೆ 80 ಇದೆ, ಇವತ್ತೇನಾಗಿದೆ ಅದರಲ್ಲಿ 3 ರೂಪಾಯಿ ಮೈನಸ್ ಮಾಡ್ಕೊಂಡು 77 ರೂಪಾಯಿ ಕೊಡ್ತಾರೆ. ರೈತರಿಗೆ ಕರೆಕ್ಟಾಗಿ ನಾವ್ ಹೇಳ್ದಂಗೆ ನೀರು ಗೊಬ್ಬರ ಕೊಟ್ರೆ, ವ್ಯವಸಾಯ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ. ಯಾಕೆ ನಾನು ಹಿಂದೆ ಮುಂದೆ ಹೇಳಲ್ಲ, ಲೋಕೇಶ್ ಸರ್ ಹೇಳ್ದಂಗೆ ಇದನ್ನ ಮೇಂಟೈನ್ ಮಾಡಿ. ಕ್ರಂಚಿಂಗ್ ಮೈನು ಏನಾಗುತ್ತೆ, ಮೊದಲನೇ ಈಗ ಅಲ್ಲಿ ಮೇಲ್ಗಡೆ ಸಣ್ಣ ಸೋಸಿ ನೆಟ್ಟಿದೀವಲ್ಲ, ಆ ಸಣ್ಣ ಸೋಸಿ ನೆಟ್ಟಿರೋದ್ರ ಪ್ರಕಾರ ಬೇಸಿಕ್ ಇಂದ ನೀವೇನ್ ಮಾಡಿದ್ರೆ ಆ ಬೇರು ತೇವಾಂಶ ಐತಿ. ಹಿಂಗೇನ ಲಾಸ್ಟ್ ಟೈಮ್ ಇದೆ ಸೊಸಿ. ಆ ತೇವಾಂಶ ಇದ್ದಾಗ ಏನಾಯ್ತು ಅಂತಂದ್ರೆ, ಅದು ಬೇರು ಕೊಳಿದೇ ಇರೋದಕ್ಕೆ ಮತ್ತೆ ಡೆವಲಪ್ಮೆಂಟ್ ಕೆಲವೊಂದು ಟ್ರಂಚಿಂಗ್ ಕೊಟ್ರಿ. ಅವೆಲ್ಲ ಮಾಡಿದಾಗೆಲ್ಲ ಅದೇನು ಆಗ್ಲಿಲ್ಲ, ಗಿಡ 90% ನಿಂತ್ಕೊಂಡು. ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಟ್ರಂಚಿಂಗು, ಆಮೇಲೆ ರಾಸಾಯನಿಕ ಗೊಬ್ಬರ ಎಷ್ಟು ಕೊಡ್ಬೇಕು, ಅದಕ್ಕೆ ಗೌರ್ನಮೆಂಟ್ ಗೊಬ್ಬರ ಯಾವಾಗ ಕೊಡ್ಬೇಕು. ಸೊ ಬನಾನಾ ಸ್ಪ್ರೇ ವರ್ಗುನು ನೀವು ಹೇಳ್ದಂಗೆ ಮೆಥಡ್ ಮಾಡೋದ್ರಿಂದ ಎಲ್ಲೂ ಫೇಲ್ಯೂರ್ ಆಗಿಲ್ಲ. ಕೆಲವೊಂದೊಂದು ಗಿಡದ ವ್ಯತ್ಯಾಸದಲ್ಲಿ ಕೆಲವೊಂದೊಂದು ಒಂದು 10% ಏನಕ್ಕೆ ಅಂದ್ರೆ ನೆರಳಿದೆ ಸರ್, ತೆಂಗಿನ ಗಿಡದ ನೆರಳಿದೆ, ಹಂಗಾಗಿ ಕೆಲವೊಂದು ವೀಕ್ ಆಗುತ್ತೆ. ತೆಂಗಿನ ತುಂಬಾ ತೆಂಗಿನ ಮರ ಇರೋದ್ರಿಂದ ಅದ್ ಬಿಟ್ರೆ ಬೇರೆ ಇನ್ನೇನು ವೀಕ್ ಆಗಲ್ಲ. ಅದು ಮಾಮೂಲಿ ನಾರ್ಮಲ್ ಆಗಿ ಒಬ್ಬ ರೈತ ಕರೆಕ್ಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡ್ರೆ ಚೆನ್ನಾಗಿ ಇಳುವರಿ ಮಾಡಬಹುದು. ಖಂಡಿತವಾಗ್ಲೂ ಮಾಡೋದು. ಈ ವರ್ಷ ನೋಡಿ, ನಾವು ಬರೀ ಪಾಸಿಟಿವ್ ನೇ ಹೇಳ್ತೀವಿ ಅನ್ನೋದಕ್ಕಿಂತ ಸ್ವಲ್ಪ ನೆಗೆಟಿವ್ ಹೇಳೋಣ. ಈಗ ಗೊನೆ ಹಿಡಿರಿ ಸರ್, ಈ ಗೊನೆ ಬೆಳೆದಿದೆ, ಬೆಳೆದಿದೆ, ಬಂದಿಲ್ಲ. ಏನಕ್ಕೆ ಅಂದ್ರೆ ಪಕ್ಕದಲ್ಲಿ ಪಪ್ಪಾಯ ಅದಿದೆ, ನೆರಳಾಗಿದೆ.